ಆದ್ರಿಂದಾಗಿ ಈ ಒಂದು ಐದನೇ ಸುತ್ತಲ್ಲಿ ನಿಖಿಲ್ ಲೀಡಲ್ಲಿದ್ದಾರೆ. 5ನೇ ಸುತ್ತಲ್ಲಿ 1306. ಕಂಪ್ಯಾರಿಟಿವ್ಲಿ 4ನೇ ಸುತ್ತಿಗಿಂತ ಸ್ವಲ್ಪ ಕಡಿಮೆ ಆಗಿದೆ ಓಟು, ಬಟ್ 1306 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಯೋಗೀಶ್ವರ್ ಬೆನ್ನಲ್ಲೇ ಇದ್ದಾರೆ, 24,343, 25,649. ಸೊ 1300 ವೋಟ್ಸ್ಗಳ ಲೀಡಲ್ಲಿ ನಿಖಿಲ್ ಇದ್ದಾರೆ. ಈಗ ಆಸ್ ಆಫ್ ನೌ ಸರ್, ನಾನು ನಮ್ಮ ಟಿವಿ ಸ್ಕ್ರೀನ್ ನೋಡ್ತಾ ಇದ್ದೀವಿ. NDA ಅಲ್ಲೂ NDA, ರೈಟಲ್ಲಿ NDA, ಲೆಫ್ಟಲ್ಲಿ NDA, ಮೇಲ್ಗಡೆ NDA, ಕೆಳಗಡೆ NDA. ಈ ಇಡೀ ಸುತ್ತಾನು ನೋಡಿದ್ರೆ ಅದು NDA ಟ್ರೆಂಡಲ್ಲಿ ಇದೆ. ಇದು ದೇಶದ ರಾಜಕಾರಣನ ಅಥವಾ ದೇಶದಲ್ಲಿ ಮೋದಿ ಅವರಿಗೆ ಬರ್ತಾ ಇರುವಂತ ಓಟ ಅಥವಾ ಈ NDA ಪರವಾದಂತ ಒಲವು ಆಲ್ ಓವರ್ ಅನ್ನೋದು ಕಾಣಿಸ್ತಾ ಇದೆಯಲ್ಲ? ಹೌ ಕ್ಯಾನ್ ವಿ ಅನಲೈಸ್ ಇಟ್? ಬೈ ಎಲೆಕ್ಷನ್ ಅನ್ನು ನಾವು ಅದಕ್ಕೆ ಹೋಲಿಸ್ಲಿಕ್ಕಾಗಲ್ಲ ಮೋದಿ ಟ್ರೆಂಡ್ಗೆ. ಓಕೆ, ನಾವು ಮೋದಿ ಟ್ರೆಂಡ್ ಅನ್ನು ಜಾರ್ಖಂಡ್ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಲಿಸಬಹುದು. ಯಾಕಂದ್ರೆ 163 ಆ ಟ್ರೆಂಡ್ ನೋಡಿದಾಗ ಪರಮೇಶ್ವರ್ ಅವರು ಖಾಲಿ ಫ್ಲೈಟ್ ಅಲ್ಲಿ ವಾಪಸ್ ಬರಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿದೆ. ಈಗ 163 ಆ ಟ್ರೆಂಡ್ ಅಂದ್ರೆ ಅದು ಗೊತ್ತಿಲ್ಲ, ಅದರಲ್ಲಿ 100-200 ಮತಗಳ ಅಂತರದಲ್ಲಿ ಹೆಚ್ಚು ಕಡಿಮೆ ಇರಬಹುದು. ಬಟ್ 163 ಇಸ್ ದ ಬಿಗ್ ನಂಬರ್ ಅಂಡ್ ಇಟ್ ಇಸ್ ಎ ಸಿಂಪಲ್ ಮೆಜಾರಿಟಿ, ವೆರಿ ಸಿಂಪಲ್ ಮೆಜಾರಿಟಿ ಟು ಬಿಜೆಪಿ. ಅದರಲ್ಲಿ ಮತ್ತೆ 8 ಪುನಃ ಅದರ್ಸ್ ಇದ್ದಾರೆ. ಆಟೋಮೆಟಿಕ್ಲಿ ಯಾರಿಗೆ ವಿನ್ನಿಂಗ್ ಗವರ್ಮೆಂಟ್ ಬರುತ್ತೆ, ಅಲ್ಲಿಗೆ ಸರ್ಕಾರ ಬರುತ್ತೆ, ಅವರೊಟ್ಟಿಗೆ ಅದರ್ಸ್ ಹೋಗುವುದು ಸಾಮಾನ್ಯ. ಐ ಥಿಂಕ್ ಆಲ್ಮೋಸ್ಟ್ ಇಟ್ ಈಸ್ 171ಗೆ ಹೋಗ್ಬಿಟ್ಟಿದೆ. ಈವನ್ ಹಿಯರ್ ಜಾರ್ಖಂಡ್ ಅಲ್ಲಿ ನೋಡಿದ್ರೆ ನಿಮಗೆ 42. ಇಟ್ ಈಸ್ ಅಗೇನ್ ಎ ಸಿಂಪಲ್ ಮೆಜಾರಿಟಿ. 44 ಇತ್ತು, 41 ಬೇಕಲ್ಲಿ ಮ್ಯಾಜಿಕ್ ನಂಬರ್ 45 ಇತ್ತು, ಅದು ಕಮ್ಮಿ ಆಗಿದೆ. ಅಂದ್ರೆ ನಾನು ಏನ್ ಹೇಳ್ತಾ ಇರ್ತಕ್ಕಂಥದ್ದು, ಇದು ತುಂಬಾ ಇನ್ನೂ ಕೂಡ ಒಂದು ಏನು ಇನಿಷಿಯಲ್ ಸ್ಟೇಜ್. ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ನೀವೊಂದು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಯಾವತ್ತೂ ಸರ್ಕಾರಗಳು ಸ್ವಿಚ್ ಆಗುತ್ತೆ ಒಂದ್ ಬಾರಿ, ಅವರು ಇನ್ನೊಂದು ಬಾರಿ. ಕಳೆದ 20 ವರ್ಷಗಳಲ್ಲಿ, ಅಂದ್ರೆ 2 ದಶಕದಲ್ಲಿ 2 ಸಲ ಬಿಜೆಪಿಗೆ, 2 ಸಲ ಕಾಂಗ್ರೆಸ್ಗೆ, JMM ಪ್ಲಸ್ಗೆ, ಒಂದ್ಸಲ ಅವ್ರಿಗೆ ಒಂದ್ಸಲ ಇವರಿಗೆ ಸೈಮಲ್ಟೇನಿಯಸ್ ಆಗಿ ಅಧಿಕಾರ ಕೊಟ್ಕೊಂಡು ಬಂದಿದ್ದಾರೆ. ಆನಂತರ ಒಂದು ನೋಡಿ ಹೇಮಂತ್ ಸೊರೇನ್ ಮೇಲೆ ಯಾವುದೇ ಡೈರೆಕ್ಟ್ ಏನು ಭ್ರಷ್ಟಾಚಾರದ ಆರೋಪ ಇಲ್ಲದೆ ಹೋದ್ರು ಕೂಡ ಅದನ್ನ ತೆಗೆದುಕೊಂಡೋಗಿ ಜೈಲಲ್ಲಿ ಹಾಕಿ ಸರ್ಕಾರವನ್ನ ಬೀಳಿಸುವಂತ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನ ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳಿಸುವ ಪ್ರಯತ್ನ ಸುಪ್ರೀಂ ಕೋರ್ಟ್ ಲಾಸ್ಟ್ ಪಾಯಿಂಟ್ ಹೇಳ್ತೇನೆ. ಒಂದು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಯಾವಾಗ್ಲೂ ಒಂದು ಕ್ಲಿಯರ್ ಇಂಡಿಕೇಶನ್ ಹೇಳಿದೆ, ಯಾವುದೇ ಒಬ್ಬ ಡೈರೆಕ್ಟ್ ಅಲಿಗೇಷನ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ನೀವು ಅಪರಾಧಿ ಅಂತ ಕರಿಬಾರ್ದು ಅಂತ ಹೇಳಿ, ಆ ಕಾರಣದಿಂದನೇ ಅವರಿಗೆ ಬೇಲ್ ಮೇಲೆ ಹೊರಗಡೆ ಬಿಟ್ಟಿದ್ದಾರೆ. ಮತ್ತೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಆದ್ರೆ ಬಿಜೆಪಿ ಅವರು ಯಾವಾಗ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನ, ಸೆಲೆಕ್ಟೆಡ್ ಗವರ್ನರ್ ಅನ್ನು ಉಪಯೋಗಿಸಿ ಒಂದು ಬೀಳಿಸುವ ಒಂದು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ 6 ಮತ್ತು 7 2 ಸುತ್ತಲೂ ಕೂಡ ಈಗ ಬಿಜೆಪಿಯ ಬಂಗಾರು ಹನುಮಂತು ಲೀಡ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ 1 ಲಕ್ಷ ಲೀಡಲ್ಲಿದ್ದಾರೆ, 1 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ವಯನಾಡ್ನಲ್ಲಿ ಪ್ರಿಯಾಂಕಾ ಗೆಲ್ಲುವ ಸೂಚನೆಗಳಂತೂ ಬಹಳ ಸ್ಪಷ್ಟವಾಗಿದೆ. ಬಟ್ ಲೀಡ್ ಎಷ್ಟು ನೋಡಬೇಕು? ಕಾಂಗ್ರೆಸ್ಸಿಗರು 4 ಲಕ್ಷ ಲೀಡು ಅಂತ ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ ಅವರ ವೋಟ್, ಈವರೆಗೆ ತೆಗೆದುಕೊಂಡಿರೋ ವೋಟ್ 1 ಲಕ್ಷ ದಾಟಿದೆ. ಲೀಡು ಹೆಚ್ಚು ಕಮ್ಮಿ 60,000 ದಾಟಿದೆ. ಇದೇ ಲೀಡಲ್ಲಿ ಪ್ರಿಯಾಂಕಾ ಮುಂದುವರೆದ್ರೆ 12 ಗಂಟೆ ಹೊತ್ತಿನಲ್ಲಿ ಈ ಟ್ರೆಂಡು 2-3 ಲಕ್ಷ ಲೀಡಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ 7ನೇ ಸುತ್ತರಲ್ಲಿ ಬಂಗಾರು ಹನುಮಂತುಗೆ ಲೀಡ್ ಇದೆ. ಸಂಡೂರಿನಲ್ಲಿ ಬಂಗಾರು ಹನುಮಂತು 7ನೇ ಸುತ್ತಿನಲ್ಲಿ ಲೀಡಲ್ಲಿ ಕಂಟಿನ್ಯೂ ಆಗಿದ್ದಾರೆ 600 ಮತಗಳಿಂದ. ಆಗ 205 ಇತ್ತು, ಈಗ 600 ಆಗಿದೆ. ಬಿಜೆಪಿ ಅಭ್ಯರ್ಥಿಯ ಲೀಡು, ಅರ್ಲಿ ಟ್ರೆಂಡು. ಬಟ್ ಬಿಜೆಪಿಯ ಲೀಡ್ ಬರುತ್ತೆ ಅನ್ನೋದೇ ಬಿಜೆಪಿಗೆ ಖುಷಿ. ಇಲ್ಲಿ ಲೀಡ್ ಬಂದ್ಬಿಟ್ಟಿದೆ ಅನ್ನೋದೇ ಬಿಜೆಪಿಗೆ ಸಂಭ್ರಮಕ್ಕೆ ಬಹಳ ಪ್ರಮುಖ ಕಾರಣ ಆಗುತ್ತೆ. ಮುಂದೇನಾಗುತ್ತೆ ಬಿಡಿ, ಈಗ ಈ ಕ್ಷಣಕ್ಕೆ ಸಂಭ್ರಮಿಸುವ ವಾತಾವರಣ ಬಿಜೆಪಿಗರಿಗಂತೂ ಅಲ್ಲಿದೆ. ಸಂಡೂರಿನಲ್ಲಿ 7ನೇ ಸುತ್ತಲ್ಲೂ ಬಂಗಾರು ಹನುಮಂತು ಲೀಡ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಅದೇ ವರಿಂಗ್ ಅನಿಸ್ತಾ ಇರೋದು ಈಗ ಶಿಗ್ಗಾವಿ ಲೀಡು ಬಹಳ ಏನಿಲ್ಲ. ಶಿಗ್ಗಾವಿಯ ಲೀಡು ಸ್ವಲ್ಪ ಕಡಿಮೆ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರ ಮಗ ಲೀಡಲ್ಲಿದ್ದರೂ ಕೂಡ ಅವರ ಲೀಡ್ ನಂಬರ್ ಕಡಿಮೆ ಆಗಿದೆ.